ಇನ್ನು ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ತಮಗೆಲ್ಲ ಗೊತ್ತಿದೆ, ಎಲೆಕ್ಷನ್ ಟೈಮಲ್ಲಿ ನನಗೊಂದು ಅವಕಾಶ ಕೊಡಿ, ದೇವೇಗೌಡರಿಗೆ ಕೊಟ್ರಿ, ಕುಮಾರಸ್ವಾಮಿ ಅವ್ರಿಗೆ ಕೊಟ್ರಿ, ನನ್ನ ಸಮುದಾಯದ ಜನ ನನಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ರು. ಮತ್ತು ಅವರ ಸಮುದಾಯ ತುಂಬ ಪ್ರಬಲವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಡ್ತು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಸೀಟ್ ಕೂಡ ಬಂತು. ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಲ್ಲ ಅಷ್ಟೇ. ನನಗೆ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ರು, ಅವಕಾಶ ಕೊಟ್ಟರು, ಆದರೆ ಅವರಿನ್ನೂ ಮುಖ್ಯಮಂತ್ರಿ ಆಗಿಲ್ಲ. ಆದರೆ ಇವತ್ತು ಮತ್ತೆ ಅವರು ಅದೇ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ, ಮತ್ತೆ ನನಗೆ ನೀವು ಅಧಿಕಾರಕ್ಕೆ ತರಬೇಕು, ಮುಂದಿನ ಬಾರಿನೂ ನೀವು ನನ್ನನ್ನು ತಂದು ಕುರ್ಚಿ ಮೇಲೆ ಕೂರಿಸ್ಬೇಕು ಅಂತ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಎದುರುಗಡೆನೇ ಹೇಳಿದ್ದಾರೆ. ಇದರ ಅರ್ಥ ಏನು ನನಗೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಅವ್ರು ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಇಲ್ಲ ಎಲೆಕ್ಷನ್ ಅಲ್ಲಿ ತಿರ್ಗಾ ಇನ್ನೊಂದ್ಸತಿ ತಂದು ಹಿಂಗೆ ಮೇಲ್ಗಡೆ ಡಿಕೆನ ಈ ಸರ್ಕಾರನ ಮತ್ತೆ ತಂದು ಕೊಂಡ್ರಿಸ್ಬೇಕು. ಆ ಜವಾಬ್ದಾರಿ ಕೂಡ ಡಿಕೆ ಇಲ್ಲ ಎಲೆಕ್ಷನ್ ಅಲ್ಲಿ ತಿರ್ಗಾ ಇನ್ನೊಂದ್ಸತಿ ತಂದು ಹಿಂಗೆ ಮೇಲ್ಗಡೆ ಡಿಕೆನ ಈ ಸರ್ಕಾರನ ಮತ್ತೆ ತಂದು ಕೊಂಡ್ರಿಸ್ಬೇಕು. ಆ ಜವಾಬ್ದಾರಿ ಕೂಡ ಏನೇ ಮಾತಿನ ತಂತ್ರ ಲೆಕ್ಕಾಚಾರ. ಮತ್ತೆ ಅಂದ್ರೆ ನೀವೆಲ್ಲ ಕೂಗ್ತಾ ಇದ್ದೀರಲ್ಲ, ಈ ಸಲ ಅಷ್ಟೇ ಅಲ್ಲ ಮುಂದಿನ ಸಲನೂ ನನ್ನನ್ನು ಮತ್ತೆ ಕುರ್ಚಿಗೆ ಅಧಿಕಾರಕ್ಕೆ ತಂದು ಕೂರಿಸ್ಬೇಕು ಅಂತ ಭಾವೋದ್ವೇಗದಲ್ಲಿ ಹೇಳಿದ ಹಾಗೆ ಇದೆ. ಇದರಲ್ಲಿ ತುಂಬಾ ಒಳಾರ್ಥಗಳಿವೆ ಅಂತ ನನಗೇನು ಅನಿಸೋದಿಲ್ಲ. ಅಂದ್ರೆ ಈಗ ಆಗಲ್ಲ, ಮುಂದಿನ ಸಲ ಆಗುತ್ತೆ, ಈಗಾಗೋ ಲಕ್ಷಣ ಇಲ್ಲ, ಈ ಸಲ ನನಗೆ ಮಾಡಲ್ವೇನೋ, ಆ ಥರದ ಏನು ಒಳಾರ್ಥಗಳಿವೆ ಅಂತ ನನಗನ್ಸೋದಿಲ್ಲ. ಬದಲಾಗಿ ಎಲ್ಲರೂ ಡಿ ಕೆ ಅಂತ ಕೂಗ್ತಾ ಇದ್ದದ್ರಿಂದ ಈ ಬರೀ ಕೂಗೋದಷ್ಟೇ ಅಲ್ಲ, ಯಾಕೆಂದರೆ ನಾವು ಭಾಳ ಸಲ ಹೇಳ್ತೀವಿ, ಪ್ರಚಾರ ಸಭೆಗಳಲ್ಲಿ ಭಾಗವಹಿಸುವ ಮತ್ತು ಜಯಕಾರ ಹಾಕುವ ಜನ ವೋಟ್ ಮಾಡಲ್ಲ ಅಂತ. ಸಭೆ ಸಮಾರಂಭಗಳಲ್ಲಿ ಲಕ್ಷಗಟ್ಟಲೆ ಸೇರಿಬಿಟ್ಟ ಮಾತ್ರಕ್ಕೆ ಈಗ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸುವ ಜನ ಅವರೆಲ್ಲರೂ ಕೂಡ ಬಂದವರೆಲ್ಲ ಆ ಪಕ್ಷಕರಿಗೆ ಆ ನಾಯಕರಿಗೆ ವೋಟ್ ಹಾಕ್ತಾರೆ ಅಂತ ಏನೂ ಇಲ್ಲ. ಸೇರಿದಷ್ಟು ಜನ ವೋಟ್ ಹಾಕ್ತಾ ಇರಬಹುದು. ಅದಕ್ಕೋಸ್ಕರ ಇವತ್ತು ಕೂಗ್ತಾ ಇದ್ದೀರಲ್ಲ, ಇದು ಕೂಗೋದು ಅಷ್ಟೇ ಅಲ್ಲ, ನಾಳೆ ಇವು ವೋಟ್ ಆಗು ಕೂಡ ಕನ್ವರ್ಟ್ ಆಗಬೇಕು ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರಬೇಕು. ಇಲ್ಲ ಆ ಅರ್ಥದಲ್ಲಿ ಹೇಳಿಲ್ಲ ಅಂದರೂ ಕೂಡ ಈ ಹಿಂದೆನೂ ನೀವು ಹಿಂಗೆ ಹೇಳಿದ್ರಿ, ನಿಮಗೆ ಜನ ವೋಟ್ ಹಾಕಿದ್ರು, ಅದರಲ್ಲೂ ಕೂಡ ಪ್ರಬಲ ಒಕ್ಕಲಿಗ ಸಮುದಾಯ ನಿಮ್ಮ ಜೊತೆ ನಿಲ್ತು. ಯಾಕಂದರೆ ನೀವು ಕೇಳ್ಕೊಂಡಿದ್ರಿ ನನಗೂ ಒಂದು ಅವಕಾಶ ಕೊಡಿ ಅಂತ, ಅವಕಾಶ ಕೊಟ್ಟರು. ಆದರೆ ನೀವಿನ್ನೂ ಮುಖ್ಯಮಂತ್ರಿ ಆಗಿಲ್ಲ ಡಿ ಕೆ ಶಿವಕುಮಾರ್ ಸರ್. ಬಟ್ ಆಗ್ತೀರಂತೆ ಅಕ್ಟೋಬರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮಹತ್ತರವಾದಂಥ ಬದಲಾವಣೆ ಆಗುತ್ತೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಕೂಡ ಸಂಪುಟ ಪುನಾರಚನೆ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಅವರು ತಮ್ಮ ಸಂಪುಟವನ್ನು ಪುನಾರಚನೆ ಮಾಡಿಕೊಳ್ತಾರೆ. ಅಲ್ಲಿಯವರೆಗೆ ಸಂಪುಟದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಬಿಕಾಸ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಮತ್ತೆ ನನ್ನನ್ನು ಅಧಿಕಾರಕ್ಕೆ ತನ್ನಿ ಅಂತ ತಾವು ಕೇಳ್ತಾ ಇದ್ದೀರಾ. ಈಗಾಗಲೇ ಅಧಿಕಾರಕ್ಕೆ ತಂದಿದ್ದಾರೆ. ನೀವು ಕೊಟ್ಟಂತಹ ಕರೆಗೆ ಓಗೊಟ್ಟು ಈಗ ನಿಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಆ ಕುರ್ಚಿಯಲ್ಲಿ ನೀವಿನ್ನೂ ಕೂತಿಲ್ಲ. ಯಾವಾಗ ಕುಳಿತುಕೊಳ್ಳುತ್ತೀರಾ ಅಂತ ಕಾದು ನೋಡುತ್ತಿದ್ದಾರೆ ಡಿ ಕೆ ಅಂತ ಕೂಗುತ್ತಿರುವ ಜನ. ಅದಕ್ಕೆ ಉತ್ತರ ನೀವು ಹೇಳ್ತಿರೋ, ನಿಮ್ಮ ಹೈಕಮಾಂಡ್ ಹೇಳುತ್ತೋ, ಕಾದು ನೋಡೋಣ. ಹೌದು.